ವಿಚಾರದಲ್ಲಿ ಅಡವಿ ವಿಚಾರದಲ್ಲಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಯಾವುದೇ ಮರವನ್ನು ಕಡಿಬಾರದು ಮತ್ತೆ ಇಟ್ಟಿಗೆಗಳನ್ನು ರೈತರ ಅರ್ಜಿಗೆ ಈಗ ಪೆಟಿಷನರ್ಸ್ ಯಾರು ಇವತ್ತು ಈ ಒಂದು ಪೆಟಿಷನ್ ಕಾಪಿಗೆ ಸೈನ್ ಹಾಕಿದ್ರು, ಅದರಲ್ಲಿ 81 ಜನ ಪೆಟಿಷನರ್ಸ್ ಇದ್ದಾರೆ. ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಆ 81 ಜನ ಪೆಟಿಷನರ್ಸ್ನ ಯಾವ ಒಂದು ಭೂಮಿ ಇದೆ, ಆ ಭೂಮಿಯ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ರೈತ ಇದ್ದಾನೆ. ತಾವೇ ಹೇಳ್ದಂಗೆ ಒಂದು ಇಟ್ಕೆ ಕೂಡ ಅಳ್ಗಾಡ್ಸಂಗಿಲ್ಲ. ಇವತ್ತು ಕೋರ್ಟ್ ಡೈರೆಕ್ಷನ್ ಇಲ್ದಿರಾ ಯಾವುದೇ ಅವಾರ್ಡ್ಗಳು ಕೊಡಂಗಿಲ್ಲ. ಇದು ಯಾವ ಕೂಡ ಮಾಡಬೇಕು ಅಂತಕ್ಕಂಥದ್ದಾದರೆ ಹೈಕೋರ್ಟು ಇಂಟರ್ಫಿಯರೆನ್ಸ್ ಕೊಡುತ್ತೆ. ನಾವು ಡೈರೆಕ್ಷನ್ ಕೊಟ್ಟ ನಂತರವೇ ಇದೇನೇ ಆದರೂ ನೀವು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನಾಗಿದೆ, ಸರ್ಕಾರನೂ ಕೂಡ ಅಬ್ಜೆಕ್ಷನ್ ಫೈಲ್ ಆದರೆ ವಾದ ಮಂಡಿಸಬೇಕಾಗ್ತದೆ. ಅಬ್ಜೆಕ್ಷನ್ ಫೈಲ್ ಮಾಡಿದಿರಾ ಇನ್ನೂ ಕೂಡ ಮೀನಾಮೇಷ ಎಣಿಸ್ಕೊಂಡು ಟೈಮ್ ಕಿಲ್ಲಿಂಗ್ ಪ್ರಾಸೆಸ್ ಮುಂದಾಗಿರೋದು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಹುಶಃ ಅವರ ಒಂದು ಯಾವ ಅಕ್ವಿಸಿಷನ್ ಕೂಡ ಆ್ಯಕ್ಟ್ ಅಂಡರ್ ಮಾಡ್ಕೊಂಡಿದ್ದಾರಲ್ಲ, ಒತ್ತಾಯಪೂರ್ವಕವಾಗಿ ಒಂದು ಭೂಸ್ವಾಧೀನ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಉರುಳಿಲ್ಲ. ಬಹುಶಃ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯ 100ಕ್ಕೆ 100 ಆನ್ ಮೆರಿಟ್ ಗ್ರೌಂಡ್ಸು ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಈಗ ನಾನು ಇದನ್ನ ಇಷ್ಟು ಬೇಗ ಜಯ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಇದು ಇನ್ನೂ ಬಹಳ ದೂರ ಹೋಗ್ತಕ್ಕಂಥದ್ದಿದೆ. ಇದು ಹಂತಂತವಾಗೆ ಇದು ಒಂದು ರೀತಿ ತಾತ್ಕಾಲಿಕವಾದಂಥ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಬಂದಿರತಕ್ಕಂಥ ತೀರ್ಪು ಅಂತಕ್ಕಂಥದ್ದು ಏನಿಲ್ಲ. ಇಟ್ ಈಸ್ ಸ್ಟಿಲ್ ಆನ್ ಗೋಯಿಂಗ್ ಪ್ರಾಸೆಸ್. ಇದು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಅಬ್ಜೆಕ್ಷನ್ ಫೈಲ್ ಆದ ನಂತರ ಮತ್ತೆ ವಾದ ಮಂಡಿಸಬೇಕಾಗ್ತದೆ. ಸೊ ಅವೆಲ್ಲವೂ ಕೂಡ ಕಾದು ನೋಡೋಣ. ನಾಗೇಂದ್ರ ವಿಚಾರದಲ್ಲಿ ಪಾದಯಾತ್ರೆ ಮಾಡ್ತಾ ಇದೆ, ಜೆಡಿಎಸ್ನವರು ಕೂಡ ಬರ್ತಾರೆ ಅಂತ, ತಾವೆಲ್ಲ ಹೋಗ್ತೀರಾ ಹೇಗೆ? ಸದನದ ಒಳಗಡೆ ತಾವೆಲ್ಲರೂ ನೋಡಿರ್ಬೋದು, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಜನತಾದಳ ಪಕ್ಷದ JDLP ನಾಯಕರು ಜೊತೆಯಲ್ಲಿ ಎಲ್ಲ ನಮ್ಮ ಪ್ರೀತಿಯ ಗೌರವಾನ್ವಿತ ಶಾಸಕ ಮಿತ್ರರು, ವಿಧಾನ ಪರಿಷತ್ನ ಸದಸ್ಯರು ಸದನದ ಒಳಗಡೆ ಸಂಪೂರ್ಣವಾಗಿ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ಸದನದ ಹೊರಗಡೆಯೂ ಕೂಡ ಬಹುಶಃ ಬೆಳಗ್ಗೆ ಇವತ್ತು ಪಾದಯಾತ್ರೆಯನ್ನು ಏನು ಘೋಷಣೆ ಮಾಡಿದ್ದಾರೆ ನಮ್ಮ ಮಿತ್ರ ಪಕ್ಷ, ಅವರ ಜೊತೆಯಲ್ಲಿ ಯಾವುದೇ ವಿಚಾರ ಇರ್ಬೋದು, ನಾಡಿನ ನೆಲ ಜಲ ಭಾಷೆ ಅಥವಾ ಭ್ರಷ್ಟಾಚಾರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದ ಒಂದು ಹಣ ಇವತ್ತು ದುರ್ಬಳಕೆ ಆಗಿದೆ, ಅದು ಬೇರೆ ಯಾವುದೋ ರಾಜ್ಯದ ಚುನಾವಣೆ ನಡೆಸಕ್ಕೆ ಹೋಯ್ತು ಅಂತಾರೋ ಅಥವಾ ಇವು ಯಾವುದೇ ಕೂಡ ಇವತ್ತು ಚಾರ್ಜಸ್ಸು ಆ ಮಂತ್ರಿಗಳ ಮೇಲೆ ಏನು ಬಂದಿದೆ, ತಮಗೆ ಗೊತ್ತಿದೆ. ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಸದನದ ಒಳಗಡೆ 187 ಕೋಟಿ ಅಲ್ಲ 89 ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಕಲಾಪದಲ್ಲಿ ಒಪ್ಕೊಂಡಿದ್ದಾರೆ ಆನ್ ದ ಫ್ಲೋರ್ ಆಫ್ ದ ಹೌಸ್. ಎರಡೂ ಸದನದಲ್ಲಿ, ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ಎರಡೂ ಕೂಡ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿಯೂ ಕೂಡ ಇಲ್ಲಿ ಪ್ರಶ್ನೆ ಎಲ್ರಿಗೂ ಮೂಡ್ತಕ್ಕಂಥದ್ದು, ಹೊಸದಾಗಿ ಸಚಿವ ಸಂಪುಟ ರಚನೆ ಆದಂಥ ಸಂದರ್ಭದಲ್ಲಿ ಚಾರ್ಜಸ್ ಇರ್ತಕ್ಕಂಥದ್ದು, ಅಂದರೆ ಆರೋಪ ಇರ್ತಕ್ಕಂಥ ಸಚಿವನನ್ನು ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ತಗೊಳ್ತಕ್ಕಂಥ ಅಗತ್ಯತೆ ಏನಿತ್ತು? ಬೇರೆ ಯಾರು ಕೇಪಬಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ. ಯಾಕೆಂದರೆ ಇವತ್ತೇನು 50 ಜನನೋ 70 ಜನನೋ ಗೆದ್ದಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನಲ್ಲಿ ಅತ್ಯಂತ ದಾಖಲೆ ಪ್ರಮಾಣದ ಶಾಸಕರುಗಳು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಸ್ವತಂತ್ರ ಬಲದಿಂದ. ಹಾಗಾಗಿ ಇಲ್ಲಿ ಯಾರು ಕೂಡ ಪೊಟೆನ್ಷಿಯಲ್ಲು ವ್ಯಕ್ತಿಗಳು ಇವತ್ತು ಮಿನಿಸ್ಟರ್ ಆಗ್ತಕ್ಕಂಥದ್ದಕ್ಕೆ ಅರ್ಹರು ಇರಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಸೊ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಒಟ್ಟಾರೆಯಾಗಿ ನಮ್ಮ ಮಿತ್ರ ಪಕ್ಷ ಇವತ್ತು ಏನು ರಾಜೀನಾಮೆಯನ್ನು ಡಿಮ್ಯಾಂಡ್ ಮಾಡ್ತಾ ಇದೆ ಸಚಿವರದು, ಅದರಲ್ಲಿ ನಾವು ಕೂಡ ಗಟ್ಟಿ ತಂದಿಂದ ಅವ್ರ ಜೊತೆ ನಿಂತ್ಕೊಳ್ತೇವೆ. ಆ ವಿಚಾರದಲ್ಲಿ ರಾಜ್ಯಪಾಲರಿಗೆ ಯಾವ ಅಧಿಕಾರ ಇದೆ, ಸರ್ಕಾರಕ್ಕೆ ಸೂಚನೆ ಕೊಡಬಹುದು ಅಥವಾ ಈ ತರದ ಮನವಿ ಬಂದಿದೆ ಅಂತ ಹೇಳ್ಬೋದು. ರಾಜ್ಯಪಾಲರು ಹೇಳಿದ ತಕ್ಷಣ ರಾಜ್ಯ ಸರ್ಕಾರ ಏನಾದ್ರು ವಾಪಸ್ ತಗೊಳ್ಳಲ್ಲ. ಮುಂದಿನ ಹೋರಾಟ JDS ಯಾವ ರೀತಿ ಇರುತ್ತೆ? ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ಹಿಂದೆಯೂ ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಈ ಹೋರಾಟ ಇವತ್ತು ಜನತಾದಳ ಪಕ್ಷ ರೈತರ ಪರವಾಗಿ ಏನು ಕೈಗೆತ್ಕೊಂಡಿದ್ದೇವೆ. ಪ್ರತಿನಿತ್ಯ ಅಲ್ಲಿ ಓಡಾಡ್ತಕ್ಕಂಥ ಪ್ರಯಾಣಿಕರು ಏನಿದ್ದಾರೆ, ಕಮ್ಯೂಟರ್ಸ್ ಏನಿದ್ದಾರೆ, ಅಲ್ಲಿ ಸ್ಟೂಡೆಂಟ್ಗಳು ಓಡಾಡ್ತಾರೆ, ಕ್ಯಾಬ್ ಡ್ರೈವರ್ಸ್ ಓಡಾಡ್ತಾರೆ, ಆಟೋದವ್ರು ಓಡಾಡ್ತಾರೆ, ಬೈಕ್ ಚಾಲಕರು ಓಡಾಡ್ತಾರೆ, ರೈತರು ಓಡಾಡ್ತಾರೆ. ಇವತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಜನತಾದಳ ಪಕ್ಷ ಕಾಮನ್ ಮ್ಯಾನ್ ಜೊತೆಯಲ್ಲಿ ನಿಂತ್ಕೊಳ್ಬೇಕು. ಯಾತಕ್ಕೋಸ್ಕರ ಕಾಮನ್ ಮ್ಯಾನು ಇವೆಲ್ಲವೂ ಕೂಡ ಉಲ್ಲಂಘನೆ ಆಗಿದೆ, ಯಾವುದು ಕಂಪ್ಲೀಷನ್ ಆಗಿಲ್ಲ. FWA ಯಾತಕ್ಕೆ ಆತ ದುಡ್ಡು ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ.
15 ದಿನಗಳ ಕಾಲ ಅಂದರೆ 2 ವಾರಗಳ ಕಾಲ ಒಂದು ಗಡುವನ್ನ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಈ ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ಹಗರಣದಿಂದ ರಾಜ್ಯ ಸರ್ಕಾರ ಇದನ್ನ ಕೈಗೆ ಎತ್ಕೊಳ್ಳಿಲ್ಲ ಅಂತಕ್ಕಂಥದ್ದಾದ್ರೆ ಬಹುಶಃ ಒಂದು ಉಗ್ರವಾದಂಥ ಒಂದು ದೊಡ್ಡ ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ರೈತರ ಜೊತೆಯಲ್ಲಿ ನಿಂತು ಮತ್ತೆ ಅವರ ಏನಿವತ್ತು ಅಮಾಯಕ ರೈತರ ಭೂಸ್ವಾಧೀನ ಆಗಿದೆ ಅವೆಲ್ಲ ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತೇವೆ. ಜೊತೆಯಲ್ಲಿ ಯಾರು ಕೂಡ ಬಹುಶಃ ನಮಗೆ ತಿಳಿದ ಮಟ್ಟಕ್ಕೆ ಇವತ್ತು ಈಗಾಗಲೇ ಸಾವಿರಾರು ಕೋಟಿ ದೋಚ್ಬಿಟ್ಟಿದ್ದಾರೆ, ಸಾವಿರಾರು ಕೋಟಿ ಹಗರಣ ಆಗೋಗಿದೆ. ಈಗ ₹1 ಯಾರು ಕೂಡ ಹೋಗಿ ಅಲ್ಲಿ ಟೋಲ್ ಕಟ್ಟಿ ಓಡಾಡ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಯಾರು ಕೂಡ ಇದನ್ನು ಒಪ್ಕೋಬಾರ್ದು ಅಂತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಅಭಿಪ್ರಾಯ ಅಷ್ಟೇ ಅಲ್ಲ, ಇದು ಕಾಮನ್ ಮ್ಯಾನ್ನ ಅಭಿಪ್ರಾಯ ಕೂಡ ಆಗಿದೆ.